Firstly, celebrated author ಆಗಿ you are also a courageous voice in the LGBT community. ಸೊ ಇವತ್ತು ಹೇಗಿದೆ ಸರ್ ವ್ಯವಸ್ಥೆ, ಪರಿಸ್ಥಿತಿ ಸಮಾಜದಲ್ಲಿ ಹೇಗಿದೆ? ಇಲ್ಲ, ತುಂಬ ಚೆನ್ನಾಗೇನೂ ಇಲ್ಲ ಆ್ಯಕ್ಚುಲಿ. ಬಟ್ ಕೆಲವು ಪ್ರಗತಿ ಆಗಿದೆ ಇವಾಗ. ಒಂದು ಏನು ಬಹಳ ದೊಡ್ಡ ಪ್ರಗತಿ ಆಗಿದ್ದು ಅಂದರೆ, ಕಡೆಯ ಪಕ್ಷ ನಮ್ಮ ಸುಪ್ರೀಂ ಕೋರ್ಟ್ ಅಂತೇನಿದೆಯೋ, ಸರ್ವೋಚ್ಚ ನ್ಯಾಯಾಲಯ ಏನಿದೆ ಅದನ್ನ ಒಪ್ಕೊಳ್ತು. ಇಲ್ಲ, ಇವ್ರು ಯಾರೂ ಕ್ರಿಮಿನಲ್ಸ್ ಅಲ್ಲ. ಅಲ್ಲಿ ತನಕ ನಾವೆಲ್ಲ ವಿ ಆರ್ ಕನ್ಸಿಡರ್ಡ್ ಕ್ರಿಮಿನಲ್ಸ್ ಅಲ್ವಾ ಬಿಫೋರ್ ದ್ಯಾಟ್. ಸೊ ನಿಮ್ಮನ್ನು ಜೈಲಿನಲ್ಲಿ ಹಾಕ್ಬೋದಾಗಿತ್ತು. ನೀವು ಗೇ ಅಂದರೆ ಸಾಕು, ನಿಮ್ಮನ್ನು ಜೈಲಿನಲ್ಲಿ ಹಾಕುವಂಥ ಒಂದು, ಅದು ಎಷ್ಟು ಅಂದರೆ ಅದು ಎಂಥ ಜೈಲ್ ಹಾಕುವಂಥ ಎಂಥ ಒಂದು ಕಾನೂನು ಇತ್ತು ಅಂದರೆ ನಮ್ಮದು. ಸೊ ಒಬ್ಬ ರೇಪ್ ಮಾಡೋನಿಗೆ ಯಾವ ಪನಿಷ್ಮೆಂಟ್ ಇರುತ್ತೋ ಆದರೆ 2-3 ಪಟ್ಟು ಜಾಸ್ತಿ ಪನಿಷ್ಮೆಂಟ್ ಇಫ್ ಯು ಆರ್ ಎ ಗೇ ಅನ್ನೋ ಥರ ಇತ್ತು ಭಾರತದಲ್ಲಿ. ಇವಾಗ ಅದನ್ನು ತೆಗೆದು ಹಾಕಿದ್ರು. ಅಂದರೆ ಸ್ವಲ್ಪಾದ್ರೂ ದೇವರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಲೈಫ್ ಅಂತ. ಆ ನಿಟ್ಟಿನಿಂದ ನಮಗೆ ಕಾನೂನಿನ ಭಯ ಕಾಡಲ್ಲ ಇವಾಗ ಯಾರಿಗೂ. ಬಟ್ ಆದರೆ ಸಮಾಜ ಇನ್ನೂ ಬದಲಾಗಬೇಕಲ್ಲ. ಇವತ್ತಿಗೂ ಇವಾಗ ನಾನು ನಿಜ ಹೇಳೋಕೆಂದರೆ ಐ ವಾಸ್ ಕೌನ್ಸ್ಲಿಂಗ್ ಒನ್ ಪರ್ಸನ್. ನಾನು ಕೌನ್ಸ್ಲರ್. ನಾನು ಐ ಡೂ ಲಾಟ್ ಆಫ್ ಕೌನ್ಸ್ಲಿಂಗ್. ಸೊ LGBT ಕೌನ್ಸ್ಲಿಂಗ್, ಗುಡ್ ಆ್ಯಸ್ ಯು ಅಲ್ ಜೊತೆಲ್ಲೂ ಇದ್ದೀನಿ. ಬಟ್ ನಾನು ಇಂಡಿವಿಜುವಲ್ ಆ್ಯಂಡ್ ಸರ್ಟಿಫೈಡ್ ಕೌನ್ಸ್ಲರ್. ಸೊ ಪೀಪಲ್ ಅನ್ಲಿ ಐ ಡೂ ಇಟ್ ಓನ್ಲಿ ಫಾರ್ ದ ಗೇ ಮೆನ್. ಸೊ ಆ್ಯಂಡ್ ಹಿಸ್ ಫ್ಯಾಮಿಲಿ. ಸೊ ಲಾಟ್ ಆಫ್ ಪೀಪಲ್ ಕ್ಯಾನ್ ಸೋಷಿಯಲ್ ಸರ್ವಿಸ್. ಐ ವೋಂಟ್ ಚಾರ್ಜ್ ಆ್ಯಕ್ಚುಲಿ. ಸೊ ಮೆನಿ ಪೀಪಲ್ ಕಮ್ ಫ್ರಮ್ ಆಲ್ ಓವರ್ ಇಂಡಿಯಾ ಆ್ಯಂಡ್ ಔಟ್ಸೈಡ್ ಇಂಡಿಯಾ. ಲಾಟ್ ಆಫ್ ಪೀಪಲ್ಸ್ ಎಸ್ಪೆಷಲಿ ಇನ್ ದ ವಿಡಿಯೋ ಕೌನ್ಸ್ಲಿಂಗ್ ಮಾಡಿದೆ ಅಂದರೆ ಬಂದೇ ಬರ್ತಾರೆ. ಅದ್ರಲ್ಲಿ ಒಂದು ಕೇಸಲ್ಲಿ ಎಷ್ಟು ಇಂಟ್ರೆಸ್ಟಿಂಗ್ ಕೇಸ್ ಅಂದರೆ, ಅವನು ಮಿಲ್ಟ್ರಿಯಲ್ಲಿದ್ದಾನೆ ಆ ಹುಡುಗ, ಇನ್ನೂ 24-25 ವರ್ಷ. ಸೊ ಇಟ್ಸ್ ಅ ವೆರಿ ವೆಲ್ ಬಿಲ್ಟ್ ಮ್ಯಾನ್, ಆಲ್ಮೋಸ್ಟ್ 6 feet 3 inches ವೆಲ್ಟ್ ಇರೋದು. ಬಟ್ ಹೀಸ್ ಎ ಗೇ. ಸೊ ಇವಾಗ ಅಲ್ಲಿ ಏನಾಗಿದೆ ಅಂದರೆ, ನನಗೆ ಅಷ್ಟೇ ಆಗಿದ್ದರೆ ಹೆಂಗೂ ಹ್ಯಾಂಡಲ್ ಮಾಡಿಬಿಡ್ತಿದ್ದ ಅನಿಸುತ್ತೆ. ಈಗ ದಿಸ್ HIV ಆಲ್ಸೋ ಹ್ಯಾಸ್ ಅಟ್ಯಾಕ್ಟ್ ಹಿಮ್. ಅವನು ಹಳ್ಳಿಯ ಹುಡುಗ, ಪಾಪ ಹಳ್ಳಿಯ ಹುಡುಗ. ಇವಾಗ ಸಮಸ್ಯೆ ಏನಾಗ್ತಿದೆ ಅಂದರೆ, ಅವನಿಗೆ ಇವಾಗ ಹೆಂಗೆ ಮುಂದುವರಿಬೇಕಂತ ಗೊತ್ತಾಗ್ತಾಯಿಲ್ಲ. ಅಂದರೆ ಅವ್ನು ಏನು ಹೇಳ್ತಾನೆ, HIV ಹೆಂಗೋ ಹ್ಯಾಂಡಲ್ ಮಾಡ್ಕೊಳ್ತೀನಿ ಸರ್, ಏನೂ ತೊಂದರೆ ಇಲ್ಲ. ಆದರೆ ಇದನ್ನು ಹೇಳೋದು ನಂಗೆ ಕಷ್ಟ ಅಂತಾನೆ. ಅಂದರೆ ಲುಕ್ ಅಟ್ ಇಟ್ ಆ್ಯಕ್ಚುಲಿ, ಇದು ಹೌ ಪೀಪಲ್ ಲುಕ್ ಅಟ್ ಇಟ್. ಅಂದರೆ HIV ಈಸ್ ಓಕೆ, ಅದು ಒಂದು ರೋಗ ಅಂದ್ಕೊಳ್ತಾರೆ ಸರ್. ಎಲ್ಲರ ಜೊತೆಲಿ ಅದು ಒಂದು ರೋಗ ಅಂದ್ಕೊಳ್ತಾರೆ. ಎಲ್ಲರ ಜೊತೆಲಿ ಹೋಗಿ ಮಲ್ಕೊಂಡೆ ಬಂತು ಅಂದ್ಕೊಳ್ತಾರೆ. ಬಟ್ ಆದರೆ ಇದನ್ನು ಹೇಳೋದು ಹೆಂಗೆ ಸರ್, ಇದು ಭಾಳ ಕಷ್ಟ ಅಂತ. ಸೊ ಅಂದರೆ ಲುಕ್ ಅಟ್ ದ ಫ್ರೀಯಾರಿಟೀಸ್. ಇದು ಎಂಥ ಸಹಜವಾದ ಒಂದು ಜೀವನ ಕ್ರಮ ಇದು, ಬೀಯಿಂಗ್ ಎ ಗೇ ಅನ್ನುವಂಥದ್ದು. HIV ಈಸ್ ಕ್ವೈಟ್ ಅ ಸೀರಿಯಸ್. ದೋ ಇಟ್ ಈಸ್ ಮಚ್ ಈಸಿಯರ್ ದೀಸ್ ಡೇಸ್. ಮುಂಚಿನ ಥರ ಅದೇನು ಸಾಯಿಸುವಂತಹ ಒಂದು ರೋಗ ಏನಲ್ಲ ಅದು. ಇಟ್ಸ್ ಮಚ್ ಸಿಂಪಲ್ಲರ್ ಇವಾಗ ಕಂಪೇರ್ ಟು ಪ್ರೀವಿಯಸ್ ಇಯರ್ಸ್ ಅಲ್ಲ. ಇವಾಗ ಒಳ್ಳೆ ಮೆಡಿಸಿನ್ಸ್ ಎಲ್ಲ ಇರೋದ್ರಿಂದ ಅದೇನು ಅಂಥ ದೊಡ್ಡ ರೋಗ ಏನೂ ಅಲ್ಲ ಇವಾಗ. ಸೊ ಅದಕ್ಕಿಂತಲೂ ಇದು ಕಷ್ಟ ಅಂತ ಅಂದ್ಕೊಳ್ತಾ ಇದ್ದೆ ನಾನು, ಬೀಯಿಂಗ್ ಎ ಗೇ. ಅದನ್ನು ಕಮ್ಮಿಂಗ್ ಔಟ್ ಆ್ಯಂಡ್ ಟೆಲ್ಲಿಂಗ್ ಟು ದ ಪೀಪಲ್. ಸೊ ದಟ್ ಅಮೇಜಸ್ ಮೀ ಮೀನ್ಸ್ ಸೊಸೈಟಿ. ಓನ್ಲಿ ನಮಗೇನೆಂದರೆ ಈ ಅಪ್ಪರ್ ಕ್ಲಾಸ್ ಅರ್ಬನ್ನೊಳಗೆ ಸ್ವಲ್ಪ ಮಟ್ಟಿಗೆ ಆಕ್ಸೆಪ್ಟಬಿಲಿಟಿ ಬಂದಿದೆ. ಬಿಕಾಸ್ ದೇ ಆರ್ ಲರ್ನ್ ಪೀಪಲ್, ಅಥವಾ ಏನೋ ಒಂದು ರೀತಿಯಲ್ಲಿದೆ. ಅಲ್ಲಿನೂ ಕುಹಕಗಳಿದ್ರೂ ಸ್ವಲ್ಪ ಮಟ್ಟಿಗೆ ಬಂದಿದೆ. ಬಟ್ ಔಟ್ಸೈಡ್ ದ ವರ್ಲ್ಡ್ ಅಲ್ಲ, ಇಟ್ಸ್ ವೆರಿ ಟಫ್ ಆ್ಯಕ್ಚುಲಿ. ಇಟ್ಸ್ ಸ್ಟಿಲ್ ನಾಟ್ ದ ಸೇಮ್. ಅದು ಗೇ ಮ್ಯಾನ್ಗೆ. ಯಾಕೆಂದರೆ ಗಂಡಸ್ಗೆ ಹಂಗಿದ್ರೆ ಇನ್ನು ಲೆಸ್ಬಿಯನ್ ಯೋಚನೆ ಮಾಡಿ ನೀವು. ಲೆಸ್ಬಿಯನ್ಗಾದ್ರೆ ಏನಾಗುತ್ತೆ, ಏನು ಸಮಸ್ಯೆ ಇದ್ರೂ ಗಂಡಿಗಿಂತ ಹೆಣ್ಣಿಗೆ ಹೆಚ್ಚು ತೊಂದರೆ. ಒಂದೇ ಸೇಮ್ ಮ್ಯಾಗ್ನಿಟ್ಯೂಡ್ ಪ್ರಾಬ್ಲಮ್. ಇಟ್ಸ್ ಸಿಂಪ್ಲರ್ ಫಾರ್ ಎ ಮ್ಯಾನ್ ಟು ಎ ವುಮನ್ ಬಿಕಾಸ್ ಪ್ಯಾಟ್ರಿಯಾರ್ಕಿ ಇದೆ ನಮ್ಮ ದೇಶದಲ್ಲಿ, ವಿಪರೀತ ಪ್ಯಾಟ್ರಿಯಾರ್ಕಿ ಇರೋದ್ರಿಂದ ಹೆಣ್ಣಿಗೆ ಅದೇ ನಂಗೆ ತಲೆನೋವು ಬಂದ್ರೂ ಗಂಡಸಿಗೆ ಬಂದು ತಲೆನೋವು ಸ್ವಲ್ಪ ಸುಲಭ, ಹೆಂಗಸಿಗೆ ಬಂದು ತಲೆನೋವು ಇನ್ನೂ ಜಾಸ್ತಿ ಕಷ್ಟ ಇರುತ್ತೆ ಆ್ಯಕ್ಚುಲಿ. ಅಂದರೆ ಐ ಆಮ್ ಜಸ್ಟ್ ಗಿವಿಂಗ್ ಆ್ಯಸ್ ಎನ್ ಎಕ್ಸಾಂಪಲ್. ಅವ್ರಿಗೂ ತುಂಬ ತೊಂದರೆ ಇದೆ ಲೆಸ್ಬಿಯನ್ಸ್ಗಂತ ಹೇಳ್ಕೊಳ್ಳೋದಕ್ಕಂತ. ಅದು ಏನಾಗ್ತಾ ಇದೆ ಅಂದರೆ, ಸಮಾಜದಲ್ಲಿ ಬಹಳ ತೊಂದರೆ ಏನಾಗ್ತಿದೆ ಅಂದರೆ, ಬಲವಂತ ಮಾಡಿ ಮದುವೆ ಮಾಡಿಬಿಡ್ತಾ ಇದ್ದಾರೆ. ಅದು ಗಂಡಿಗೆ ಆಗಲಿ ಹೆಣ್ಣಿಗೆ ಆಗಲಿ ಮದುವೆ ಮಾಡಿಬಿಡ್ತಾ ಇದ್ದಾರೆ. ಈ ಮದುವೆಗಳಾದ ತಕ್ಷಣ ಏನಾಗುತ್ತೆ, ಸ್ವಲ್ಪ ದಿನಗಳ ಕಾಲ ಅದು ಹೇಗೋ ಯಾವುದೋ ರೀತಿಯಲ್ಲಿ ಅವನು ಆ ಹೆಣ್ಣಿನ ಜೊತೆಲಿ ಕೂಡುವ ಶಕ್ತಿಯನ್ನು ಹೊಂದಿರ್ತಾನೆ ಸಾಮಾನ್ಯವಾಗಿ. ಯಾಕೆಂದರೆ ಯೌವನ ಇರುತ್ತಲ್ಲ, ಆ ಯೌವನದಲ್ಲಿ ಲಿಬಿಡೋ ತುಂಬ ಜಾಸ್ತಿ ಇರುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ಸಮಥಿಂಗ್ ಆ್ಯಂಡ್ ಯು ಕ್ಯಾನ್ ಜಾಯಿನ್ ವಿತ್ ಅನದರ್ ಬಾಡಿ. ಸೊ ಆ ಶಕ್ತಿ ಇರುತ್ತೆ ಯೌವನದಲ್ಲಿ. ಬಟ್ ಅದು ತುಂಬ ದಿನ ಇರಲ್ಲ. ಸೊ ಒನ್ಸ್ ಆಫ್ಟರ್ 2-3 years ಲೈಕ್ ಇಟ್ಸ್ ಬಿಕಮ್ ಪನಿಷ್ಮೆಂಟ್. ನಿಮಗಿಷ್ಟ ಆಗದ, ನಿಮ್ಮನ್ನು ಕಾಮೋದ್ರೇಕಗೊಳಿಸುವ ದೇಹದ ಜೊತೆಲಿ ಕೂಡೋಕ್ಕಾಗಲ್ಲ ಯಾರಿಗೂ ಅಲ್ವಾ. ಸೊ ಹೀ
he stays away from her and ಅವನು ಹೊರಗಡೆಗೆಲ್ಲ ಸಂಬಂಧಗಳನ್ನು ಬೆಳೆಸ್ಕೊಳ್ತಾ ಹೋಗ್ತಾನೆ. ಅವಳು ಮನೇಲಿರ್ತಾಳಲ್ಲ ಹೆಣ್ಣು, ಅವಳು ತುಂಬ ಕಷ್ಟಪಡ್ತಾಳೆ, ವಿಪರೀತ ಕಷ್ಟಪಡ್ತಾಳೆ. ಅವಳಿಗೊಂಥರ ನರಕ ಆಗುತ್ತೆ. ಇಫ್ ಶೀ ಈಸ್ ಫೈನಾನ್ಷಿಯಲಿ ಸೌಂಡ್, if she is financially independent, she has an option to walk out of the family. ಹೊರಗೆ ಹೋಗ್ತಾಳೆ. ಇಲ್ಲ, ಬಹುತೇಕ ಭಾರತೀಯರಲ್ಲಿ ಇರಲ್ಲ, ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇರೋದೇ ಇಲ್ಲ ಹೆಂಗಸರಿಗೆ. ಜೊತೆಗೆ ಸಮಾಜದ ಮರ್ಯಾದೆ ಪ್ರಶ್ನೆ ಇರುತ್ತೆ. ಮಗ ಆಗಿದ್ದಾನೆ, ಮಕ್ಕಳು ಹುಟ್ಟಿದ್ದಾರೆ, ಇನ್ನಾದ್ರೂ ಇವಳು ಯಾಕೆ ಗಂಡನ ಬಿಟ್ಟು ಹೋಗ್ತಾಳೆ, ಇವಳದೇನೋ ಸಮಸ್ಯೆ ಅಂತ ಶುರು ಮಾಡಿಬಿಡ್ತಾರೆ ಪಾಪ. ಸೊ ಅವಳ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗ್ತಿದೆ ಇತ್ತೀಚೆಗೆ ಅಂತ. ಸೊ ಹೀಗೆ ಬೇರೆ ಬೇರೆ ಸಮಸ್ಯೆಗಳು ಕಾಣಿಸ್ತಾನೆ ಇದೆ ನನಗೆ. ಸೊ ಅದನ್ನು ಎದುರಿಸೋದಕ್ಕೆ ನಿರಂತರವಾಗಿ ಫೈಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಆ್ಯಕ್ಟಿವಿಸಮ್ ಗ್ರೂಪ್ ಇರಲೇಬೇಕು. ಎಲ್ಲ ಯಾವುದು ಗ್ರೂಪ್ ಸರ್ ಅದು? ಸೊ ಎಲ್ಲ ಸಾಕಷ್ಟು ಗ್ರೂಪ್ಸ್ ಇವೆ. ನಾನು ಗುಡ್ ಆಸ್ ಯು ಅಂತ ಒಂದಿದ್ದಿದೆ, ಗೇ ಅನ್ನೋದನ್ನು ಗುಡ್ ಆಸ್ ಯು ಅಂತ ಮಾಡಿದ್ದಾರೆ. ಸೊ ಆ ಗ್ರೂಪ್ ಜೊತೆಯಲ್ಲಿರ್ತೀನಿ. ಬ್ಯಾಂಗ್ಳೂರ್ ಫ್ರಂಟ್ ರನ್ನರ್ಸ್ ಅಂತ ರನ್ನಿಂಗ್ ಟೀಮ್ ಮಾಡ್ಕೊಂಡಿದ್ದಾರೆ. ಪ್ರತಿ ಸಂಡೇ ಸೇರ್ಕೊಳ್ತಾರೆ ಎಲ್ಲರೂ ಕಬ್ಬನ್ ಪಾರ್ಕಲ್ಲಿ. ಅವರೆಲ್ಲ ಇದನ್ನ ಡಿಸ್ಕಷನ್ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ. ಒಂದು ಲೀಗಲ್ ಸಪೋರ್ಟ್ ಕೊಡೋದಕ್ಕೆ ಒಂದು ಟೀಮ್ ಇದೆ. ಏನಾದರೂ ಲೀಗಲ್ ಪ್ರಾಬ್ಲಮ್ಸ್ ಬಂತು ಅಂತಂದರೆ, ಯಾಕೆಂದರೆ ಬರ್ತಾ ಇರುತ್ತೆ ಲೀಗಲ್ ಇಶ್ಯೂಸ್ ಏನಾದರೂ ಅಂದರೆ ಅದನ್ನು ಸಪೋರ್ಟ್ ಮಾಡೋದಕ್ಕೆ ಒಂದು ಟೀಮ್ ಇರುತ್ತೆ. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬೇಕಾಗುತ್ತೆ. ಎಲ್ಲ ಕಡೆಯಿಂದಲೂ ಧ್ವನಿ ಬರಬೇಕಾಗತ್ತೆ. ಗ್ರೂಪಲ್ಲಿದ್ದಾಗ ಏನು ಸಪೋರ್ಟ್ ಸಿಗುತ್ತೆ ಸರ್? ಸೊ ಏನು ಸಪೋರ್ಟ್? ಫಸ್ಟು ಮಾರಲ್ ಸಪೋರ್ಟ್. ದರ್ ಈಸ್ ಸಮ್ ಒನ್ ಹೂ ಸೇಸ್ ದಟ್ ಯು ಆರ್ ರೈಟ್. ನಮ್ದು ನಾವು ನೀನು ಮಾಡಿದ್ದು ಸರಿ ಅಂತ ಹೇಳೋನು ಬೇಕಲ್ಲ ನಮಗೆ. ಇಲ್ದ್ರೆ ಇಡೀ ಜಗತ್ತೇ ನೀ ಮಾಡಿದ ತಪ್ಪು ಅಂತ ಹೇಳ್ಬೇಕಲ್ಲ. ಒಬ್ರು ಯಾರೋ ಒಬ್ಬರು ನೀನು ಸರಿ ಅಂತ ಹೇಳಿದರೆ ನಿಮಗೆ ಆ ಸಪೋರ್ಟ್ ಸಿಕ್ಬಿಟ್ರೆ ಭಾಳ ಇದಾಗುತ್ತೆ. ಆಮೇಲೆ ಏನಾದರೂ ತೊಂದರೆಗಳು ಏನಿಂದ ಬರ್ಬೋದು ಅನ್ನೋದು ಕಂಟಿನ್ಯೂಸ್ ಆಗಿ ಹೇಳ್ಕೊಡ್ತಾರೆ. ಯಾಕಂದರೆ ಎಷ್ಟು ಹುಡುಗರಿಗೆ ಹೌ ಟು ಪ್ಲೇ ಸೇಫ್ ಸೆಕ್ಸ್ ಅನ್ನೋದು ಗೊತ್ತಿರಲ್ಲ. ಅಟ್ಲೀಸ್ಟ್ ಇಫ್ ಯು ಆರ್ ವಿತ್ ದ ಕಮ್ಯುನಿಟಿ, ಸೊ ದೇ ಟಾಕ್ ಅಬೌಟ್ ದೋಸ್ ಥಿಂಗ್ಸ್ ಓಪನ್ಲಿ.